ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲರೂ? ನಾನು ನಿಮ್ಮ ಯೋಗೇಶ್ ಹಾವೇರಿ. ತುಂಬ ಜನಕ್ಕೆ ಕಾರ್ ಓಡಿಸೋದನ್ನ ಕಲಿಬೇಕಂತ ತುಂಬ ಆಸೆ ಆಗಿರುತ್ತೆ, ಆದರೆ ಅವಕಾಶ ಸಿಕ್ಕಿರಲ್ಲ. ಮನೇಲಿ ಕಾರ್ ಇರಲ್ಲ, ಅಕಸ್ಮಾತ್ ಕಾರ್ ಸಿಕ್ಕರೂ ಕಾರ್ ಕಲಿಸೋರಿಗೆ ಪೂರ್ತಿ ಮನಸ್ಸಿರಲ್ಲ. ನಾವು ಡ್ರೈವಿಂಗ್ ಸೀಟ್ನಲ್ಲಿ ಕುತ್ಕೊಂಡಿದ್ರು ಕಾರ್ ಕಂಟ್ರೋಲ್ ಎಲ್ಲ ಕಾರ್ ಕಲಿಸೋರ ಕೈಲೇ ಇರುತ್ತೆ. ಡ್ರೈವಿಂಗ್ ಕಲಿಯೋರಿಗೆ ಅಂತಲೇ ಮಾಡಿರೋ ಇಷ್ಟು ವೀಡಿಯೋಗಳನ್ನ ಕಂಪ್ಲೀಟಾಗಿ ನೋಡಿ. ನೀವು ಡ್ರೈವಿಂಗ್ ಕಲಿಯೋದಕ್ಕೆ ತುಂಬ ಸುಲಭ ಆಗುತ್ತೆ. ಕಾರು ಕಲಿಯೋದು ಅಂದ ತಕ್ಷಣ ಕೆಲವೊಬ್ಬರು ಅಯ್ಯೋ ಅದರಲ್ಲೇನಿದೆ ಬಿಡು, ಅದೇ ಕ್ಲಚ್ಚು, ಅದೇ ಬ್ರೇಕು, ಅದೇ ಆಕ್ಸಿಲೇಟ್ರ್ ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರು ಅಯ್ಯೋ ತುಂಬ ಕಷ್ಟ ಕಾರ್ ಕಲಿಯೋದು ಅಂತ ಹೇಳ್ತಾರೆ. ಕಾರ್ ಡ್ರೈವಿಂಗ್ನ ಕಲಿಯೋರಿಗಾಗಿಯೇ ಅಂತ ಮಾಡ್ತಿರೋ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಿಮಗೆ ಕಾರ್ ಡ್ರೈವಿಂಗ್ ಕಲಿಯೋದಕ್ಕೆ ತುಂಬ ಸುಲಭ ಆಗುತ್ತೆ. ಇನ್ನು ಕಾರಲ್ಲಿ ಡೀಸೆಲ್ ಕಾರೇ ಆಗಿರಲಿ, ಪೆಟ್ರೋಲ್ ಕಾರೇ ಆಗಿರಲಿ, CNG ಕಾರೇ ಆಗಿರಲಿ ಅಥವಾ ಎಲೆಕ್ಟ್ರಿಕ್ ಕಾರೇ ಆಗಿರಲಿ, ಎರಡು ರೀತಿ ಕಾರ್ ಬರುತ್ತೆ. ಎಲೆಕ್ಟ್ರಿಕ್ ಮತ್ತು ಆಟೋಮೆಟಿಕಲ್ಲಿ ನಾವು ಗೇರ್ ಶಿಫ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಈಗ ಆಕ್ಸಿಲೇಟರ್ ಮತ್ತು ಬ್ರೇಕ್ದ ಅವಶ್ಯಕತೆ ಮಾತ್ರ ಇರುತ್ತೆ. ಇನ್ನು ಮ್ಯಾನ್ಯುವಲ್ ಕಾರ್ಗಳಲ್ಲಿ ನಾವು ಗೇರ್ನ ಹಾಕಿ ಗಾಡಿನ ಮೂವ್ ಮಾಡೋದಿರುತ್ತೆ. ಒಂದು ತಲೆಯಲ್ಲಿ ಇಟ್ಕೋಬೇಕಂದ್ರೆ ಎರಡೇ ರೀತಿಯ ಕಾರ್ಗಳಿರೋದು. ಒಂದು ಮ್ಯಾನ್ಯುವಲ್ ಗೇರ್ ಹಾಕಿ ಮೂವ್ ಮಾಡೋವಂಥ ಕಾರ್ಗಳು, ಇನ್ನೂ ಒಂದು ಆಟೋಮೆಟಿಕ್ ಗಾಡಿಗಳು. ಮ್ಯಾನ್ಯುವಲ್ ಕಾರ್ಗಳಲ್ಲಿ ಗೇರ್ ಇರುತ್ತೆ. ಇದು ಲೆಫ್ಟ್ ಸೈಡ್ ಫಸ್ಟ್ ಇರೋದು ಕ್ಲಚ್ಚು, ಮಿಡ್ಲಿರೋದು ಬ್ರೇಕು, ಈ ಕೊನೆಗಿರೋದು ಆಕ್ಸಿಲೇಟ್ರ್. ಇನ್ನು ಆಟೋಮೆಟಿಕ್ ಕಾರ್ಗಳಲ್ಲಿ ಗೇರ್ ನಾಬ್ ಇರುತ್ತೆ. ಅದು ಪಾರ್ಕಿಂಗು, ನ್ಯೂಟ್ರಲ್ಲು ಮತ್ತು ಡ್ರೈವ್ ಮೋಡು ಈ ರೀತಿಯಾಗಿರುತ್ತೆ. ನಾವು ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಇರೋ ಕಾರ್ಗಳನ್ನ ಓಡಿಸೋದನ್ನ ಕಲ್ತ್ಬಿಟ್ರೆ ಸಾಕು, ನಾವು ಆಟೋಮೆಟಿಕ್ ಕಾರ್ಗಳನ್ನ ಓಡಿಸ್ಬೋದು. ಯಾಕಂದರೆ ಗಾಡಿನ ಮೂವ್ ಮಾಡೋದು ಮತ್ತು ಜಡ್ಜ್ಮೆಂಟು, ಬ್ರೇಕಿಂಗ್ ಎಲ್ಲ ಸೇಮ್ ಇರುತ್ತೆ. ಈಗ ನಾನು ಕೂತ್ಕೊಂಡಿರೋದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇರೋಂಥ ಕಾರು. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಹೊಂದಿರೋ ಕಾರು. ಇದರಲ್ಲಿ ಗೇರ್ ಇದೆ, ಕ್ಲಚ್ ಇದೆ, ಬ್ರೇಕ್ ಇದೆ ಮತ್ತು ಆಕ್ಸಿಲೇಟರ್ ಇದೆ. ನಾವು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಹೊಂದಿರೋ ಕಾರ್ನ ಓಡಿಸೋದನ್ನ ಕಲ್ತ್ಬಿಟ್ರೆ ಸಾಕು, ಆಟೋಮೆಟಿಕ್ ಕಾರ್ನ ಕೂಡ ನಾವು ಓಡಿಸ್ಬೋದು. ಯಾಕಂದರೆ ಇದು ಗೇರಲ್ಲಿ ಮಾತ್ರ ಚೇಂಜಸ್ ಇರುತ್ತೆ. ಅದರಲ್ಲಿ ಗೇರ್ ಇರಲ್ಲ, ಇದರಲ್ಲಿ ಗೇರ್ ಇರುತ್ತೆ. ಮಿಕ್ಕಿರೋ ಜಡ್ಜ್ಮೆಂಟು ಮತ್ತು ಆಕ್ಸಿಲರೇಷನ್ನು, ನಾವು ಗಾಡಿನ ಸ್ಟಾಪ್ ಮಾಡೋದು ಎಲ್ಲ ಸೇಮ್ ಇರುತ್ತೆ. ಈಗ ನಾನು ಕಾರಲ್ಲಿ ಕೂತ್ಕೊಂಡಿದ್ದೀನಿ. ಈ ಗಾಡಿನ ಯಾವ ರೀತಿ ನಾನು ಮೂವ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಕೀ ಇಲ್ಲಿರುತ್ತೆ. ಗಾಡಿನ ಸ್ಟಾರ್ಟ್ ಮಾಡಬೇಕು. ಗಾಡಿ ಸ್ಟಾರ್ಟ್ ಮಾಡಬೇಕಂದ್ರೆ ಕ್ಲಚ್ ಪ್ರೆಸ್ ಮಾಡಿ ಸ್ಟಾರ್ಟ್ ಮಾಡಬೇಕು. ಕ್ಲಚ್ನ ಪೂರ್ತಿ ಪ್ರೆಸ್ ಮಾಡಿ ಇಲ್ಲಿ ಕೀನ ಟರ್ನ್ ಮಾಡಿದರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಗಾಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗಾಡಿ ನ್ಯೂಟ್ರಲಲ್ಲಿದೆಯೋ ಅಥವಾ ಗೇರ್ 1ನಲ್ಲಿದೆಯೋ ಅಂತ ನೋಡ್ಕೋಬೇಕು. ಈಗ ನಾನು ಕ್ಲಚ್ ಹಿಡಿದಿದ್ದೀನಿ, ಹ್ಯಾಂಡ್ ಬ್ರೇಕ್ನ ರಿಲೀಸ್ ಮಾಡಬೇಕು. ಈಗ ನಾನು ಮೊದಲನೇ ಗೇರಿಗೆ ಹಾಕಬೇಕು. ಲೆಫ್ಟ್ ಟರ್ನ್ ಮಾಡಿ ಮುಂದೆ ತಳ್ಳಿದರೆ ಮೊದಲನೇ ಗೇರ್ ಎಂಗೇಜ್ ಆಗಿದೆ. ಇದು ಕ್ಲಚ್ ಹಿಡಿದು ಗೇರ್ ಹಾಕಿದ್ದೀನಲ್ವ, ಈಗ ನಾನು ಕ್ಲಚ್ನ ಸ್ವಲ್ಪ ಬಿಡ್ತಾ ಹೋದರೆ ಗಾಡಿ ಮೂವ್ ಆಗುತ್ತೆ. ನಾವು ಬಂದು ಗಾಡೀಲಿ ಕುತ್ಕೊಳ್ತೀವಿ, ಗಾಡೀಲಿ ಕೀನ ಇನ್ಸರ್ಟ್ ಮಾಡ್ತೀವಿ, ಆಮೇಲೆ ಫಸ್ಟ್ ಗೇರ್ಗೆ ಹಾಕ್ಕೊಳ್ತೀವಿ, ಮತ್ತು ನಂತರ ಹ್ಯಾಂಡ್ ಬ್ರೇಕ್ ರಿಲೀಸ್ ಮಾಡಿ ಕ್ಲಚ್ನ ನಿಧಾನವಾಗಿ ಬಿಡ್ತಾ ಹೋದರೆ ಗಾಡಿ ಮೂವ್ ಆಗುತ್ತೆ. ಇದೊಂದು ಗಾಡಿನ ಮೂವ್ ಮಾಡೋ ಪ್ರೊಸೀಜರ್. ನಾವು ಇಷ್ಟು ಮಾತ್ರ ತಿಳ್ಕೊಂಡ್ರೆ ಗಾಡಿನ ಓಡಿಸೋದಕ್ಕೆ ಸಾಧ್ಯ ಇಲ್ಲ. ಗಾಡೀಲಿರೋಂಥ ಕ್ಲಚ್ಚು, ಬ್ರೇಕು, ಆಕ್ಸಿಲೇಟ್ರ್ ಇದನ್ನ ಕಂಪ್ಲೀಟಾಗಿ ನಾವು ತಿಳ್ಕೋಬೇಕು. ನನ್ನ ಮುಂದಿನ ವೀಡಿಯೋಗಳಲ್ಲಿ ಪ್ರತಿಯೊಂದ್ರ ಬಗ್ಗೆನೂ ನಾನು ಡೀಟೇಲಾಗಿ ತಿಳಿಸ್ತಾ ಹೋಗ್ತೀನಿ. ಯಾರಿಗೆಲ್ಲ ಕಾರ್ ಡ್ರೈವಿಂಗ್ನ ಕಲಿಬೇಕು ಅಂತ ಆಸೆ ಇದೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ನಾನು ಮುಂದಿನ ವೀಡಿಯೋಗಳಲ್ಲಿ ಸಿಗ್ತೀನಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಈ ವಿಡಿಯೋನ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.